ರಚ್ಚು 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 ಯಾರು? ಹೇಳಮ್ಮ ಏನು? ಆಂಟಿ ರಚ್ಚು ಮನೆಗಿದ್ದಾಳೆ ಅಂತ ಹೇಳಿ ಗೊತ್ತಾಯ್ತು. ಅದಕ್ಕೆ ಅವಳನ್ನ ನಾನು ಎಂಗೇಜ್ಮೆಂಟು ಕರೆಯೋಣ ಅಂತ ಹೇಳ್ಬಿಟ್ಟು ಬಂದೆ. ವಾ, ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತೇನು? ಯಾವ ಕಡೆ? ಮೈಸೂರು ಆಂಟಿ, ಮೈಸೂರು ಕಡೆ. ವಾ, ಮೈಸೂರು ಕಡೆ ಹುಡುಗನ? ಈಗ ಅವಳೆ ಒಳಗಡೆನೆ ಅವಳೆ ರಚ್ಚು. ಕರಿತೀನಿರು. ಲೇ ರಚ್ಚು, ನಿನ್ನ ಫ್ರೆಂಡ್ ಬಂದವಳು ನೋಡ್ಬಾ. ನಿಮ್ಮ ಅಪ್ಪ ಅಮ್ಮ ಎಲ್ಲ ಸಂದಕವ್ರಾ? ಸಂದಕವ್ರ ಆಂಟಿ. ನೀವು ಸಂದಕಿದ್ದೀರಾ? ಕಣಮ್ಮ, ಇಷ್ಟು ಮಾತ್ರ ಇದೀವಿ ನೋಡು. ಏನು ಕೆಲಸ ಹುಡುಗ? ಆಂಟಿ ಸಾಫ್ಟ್ವೇರ್ ಇಂಜಿನಿಯರ್ ಆಂಟಿ. ನಮ್ಮ ರಿಲೇಟಿವೇನೇ ಆಗಬೇಕು. ಸಾಫ್ಟ್ವೇರ್ ಇಂಜಿನಿಯರಾ? ಏನು ಮನೆ ಕಡೆ ಎಲ್ಲ ಸಂದಕ್ ಐತೆ ಅನ್ನು? ಆಂಟಿ, ಮೈಸೂರಾಗೆ ಸ್ವಂತ ಮನೆ ಐತೆ. ಹಂಗೇನಿಯ ಒಂದು 7-8 ಎಕರೆ ಜಮೀನು ಐತೆ. ಆಮೇಲೆ ನಮ್ಮ ಹುಡುಗಂದು ಬೆಂಗಳೂರಾಗ ಒಂದು ಮನೆ ಐತೆ. ಸಂದಕವ್ರೆ. ಪರವಾಗಿಲ್ಲ, ಅಷ್ಟೊಂದಿಲ್ಲ. ನೀನು ಬೇರೆ ಕೆಲ್ಸಕ್ಕೆ ಹೋಯ್ತಾ ಇದೆಯಂತೆ? ಆಂಟಿ, ನಿಮ್ಮ ಮಗಳು ಕ್ಲಾಸ್ಮೇಟ್ ಅಲ್ವಾ ನಾನು. ಇಬ್ರು ಜೊತೆಗೆ ಓದಿದ್ದು. ಹೆಂಗೋ ಎಲ್ಲ ಓದಿದ್ದು ಕಂಪ್ಲೀಟ್ ಆದಮೇಲೆ ಒಳ್ಳೆ ಕಡೆ ಕೆಲಸ ಸಿಕ್ತು. 40,000 ಸಂಬಳ. ಏನು 40,000 ಸಂಬಳನೇ? ಮತ್ತು ನನ್ನ ಮಗಳಿಗೂ ಹೋಗಿದ್ರೆ ನನ್ನ ಮಗಳಿಗೂ 40,000 ಸಿಗೋದೇನೋ ಅಲ್ವೇ? ಆಂಟಿ, ಆದರೆ ಅವಳೆಲ್ಲ ಫೇಲ್ ಆದ್ಲಲ್ವಾ. ಪಾಸ್ ಆಗಿದ್ದಿದ್ರೆ ನನ್ನಂಗೆ ಅವಳಿಗೂ ಸಂಬಳ ಸಿಗೋದು. ಒಳ್ಳೆ ಕಂಪ್ನಿನ ಕೆಲಸ ಸಿಗೋದು ನೋಡಿ. ಏಯ್ ಹಾಳೋದೊಳೆ, ನಿನ್ನ ಫ್ರೆಂಡ್ಗೆ 40,000 ಸಂಬಳನಂತೆ. ಇವಳಿಗೆ ನೀನಿದೆಯಾ ದಗ್ಲು ದಿಮ್ಮಿ ಥರ ತಿಂದ್ಬಿಟ್ಟು ಫೇಲ್ ಆಗ್ಬಿಟ್ಟು 10 ರೂಪಾಯಿ ಉಪಯೋಗ ಬರ್ದಿದ್ದಂಗೆ ಮಾಡ್ಕೊಬಿಟ್ಟೆ ನೀನಂತೂ. ಅಯ್ಯೋ ಆಂಟಿ ಬಿಡಿ, ಎಲ್ಲರೂ ಒಂದೇ ಥರ ಇರಬೇಕಲ್ಲ. ಅವಳೊಂಥರ ನಾನೊಂಥರ. ಈಗ ಅವಳಿಗಿರೋ ಟ್ಯಾಲೆಂಟ್ ನನಗಿರಲ್ಲ, ನನಗಿರೋ ಟ್ಯಾಲೆಂಟ್ ಅವಳಿಗಿರಲ್ಲ. ಇವತ್ತು 40,000 ರೂಪಾಯಿ ಸಂಬಳ ತಗೊಬಿಟ್ಟು ಬಂದಿದ್ರೆ ಯಾವನ ಕೈ ಕೆಳಗಡೆನೂ ನಾವು ಬಾಳಂಗಿರ್ಲಿಲ್ಲ. ರಾಜ ರಾಣಿಗಳ ಥರ ಬಾಳ್ಬೋದಿತ್ತು. 40,000 ಸಂಬಳ ಅಂದ್ರೆ ಸುಮ್ಕೆನಾ? ಅವಳಿಗೆ ಬೇರೆ ಊಟ, ನಿನಗೆ ಬೇರೆ ಊಟ ಬಿದ್ದೈತೇನು? ಅವ್ರ ಮನೆಗೆ ನಮ್ಮ ಮನೆಗೆ ನಾನು ಬಡ್ತಾನ. ಆದ್ರೂ ನೋಡು ಎಷ್ಟು ಚಂದಕ್ಕೆ ಓದಿ ಕೆಲ್ಸಕ್ಕೆ ಹೋಯ್ತಾವಳೆ. ನೋಡೆ ಅವಳು ನೋಡಿ ಕಲ್ತ್ಕ. ಅಮ್ಮ, ಇವಾಗ ಏನು ಮಾಡಬೇಕು ಅಂತ ಇದೆಯಾ ಹೇಳು. ಏನಾರ ಮಾಡ್ಕೊಂಡು ನಾನು ಸಾಯ್ಬೇಕು ಅಷ್ಟೇನೆ. ಹೆಂಗೆ ಹೇಳ್ತೀಯ ನೀನು ಅಂತ ಹೇಳಿದ್ರೆ ಎಲ್ಲ ಮುಗ್ದೋಗೈತೆ. ಇವಾಗ ಹಳೆದನ್ನೇ ಎತ್ಕೊಂಡು ಆಡ್ತಾನೇ ಇತ್ತೀಯ. ಯಾವ್ದು ಹಳೆ ಕತೆ ತೆಗೆದ್ಬಿಟ್ಟು ತೆಪ್ಪಾಗೈತಲ್ಲ ಬಿಡು. ಈಗ ಮತ್ತೆ ಬಾ, ಮತ್ತೆ ಓದು ಅಂದ್ರೆ ಆಯ್ತದ? ಏನೋ ಹಾಳಾಗಿ ಹೋಗ್ಬಿಟ್ಟೆ ನೀನಂತೂ. ಅಯ್ಯೋ, ಅವಳಿಗೆ ನಂಟಿ ಕಡಿಮೆ. ಅಷ್ಟು ಕೋಟ್ಯಾಧೀಶ್ವರನ್ ಕೊಟ್ಬಿಟ್ಟು ಮದುವೆ ಮಾಡಿದ್ದೀರಾ. ಅಂತ ಮನೆಗೆ ಸೊಸೆ ಆಗಿರ್ಬೇಕಾದ್ರೆ ಇನ್ನೇನು ಆಂಟಿ ನಿಮ್ಗೆ ರಿಸ್ಕು? ಎಲ್ಲ ಚೆನ್ನಾಗೈತಾನೆ. ವಿಡಿಯೋ ಕಾಲ್ ಮಾಡಿ ಮನೆ ಎಲ್ಲ ತೋರಿಸಿದ್ಲು. ಕೆಲಸದಾಳುಗಳು 4-5 ಜನ ಕೆಲಸದಾಳುಗಳವ್ರೆ. ಅಷ್ಟೆಲ್ಲ ಇರಬೇಕಾದ್ರೆ ಆಂಟಿ ಅವಳು ಯಾಕೆ 40,000 ರೂಪಾಯಿ ಕೆಲ್ಸಕ್ಕೆ ಹೋಗ್ಬೇಕು? ನಮ್ಮ ಮನೆಗಂದ್ರೆ ನಾನಂತೂ ಹೋಗ್ಬೇಕಿತ್ತು, ಕಷ್ಟ. ಅದಕ್ಕೆ ಹೋಗ್ತಾ ಇದ್ದೆ. ಇವಳಿಗೇನು ಕಡಿಮೆ ಆಗೈತೆ ಬಿಡಿ ಆಂಟಿ. ಈಗೆಲ್ಲ ಆರಾಮಾಗಿ ಅವಳಲ್ವಾ? ನಿನ್ನ ಫ್ರೆಂಡ್ನೇ ಕೇಳಿ ತಿಳ್ಕ, ಎಷ್ಟು ಆರಾಮಾಗಿ ಅವಳೆ ನಿನ್ನ ಫ್ರೆಂಡು ಅಂತ ಹೇಳ್ಬಿಟ್ಟು. ನಮ್ಮ ಕರ್ಮಗಳು ಎಲ್ಲನೂ. ಯಾಕೆ ನಿಮ್ಮಮ್ಮ ಹೆಂಗೆ ಮಾತಾಡ್ತದೆ? ಏನಾಯ್ತೆ? ಏನಿಲ್ಲ, ಬಾ ಕೂತ್ಕ ಬಾ. ಯಾಕೆ ಏನಾಯ್ತು ಅಂಥದ್ದು? ಹೇಳ್ತೀನಿ ಬಿಡು. ಏನು ನೀನು ಬಂದಿದ್ದು? ನನ್ನ ಎಂಗೇಜ್ಮೆಂಟು ಕಣೆ. ಎಂಗೇಜ್ಮೆಂಟು ಈ ಬರೋ ಭಾನುವಾರ ಎಂಗೇಜ್ಮೆಂಟು. ಹಬ್ಬ ಆಗಿದ್ದು ನೆಕ್ಸ್ಟ್ ದಿನ. ಅದಕ್ಕೆ ನಿನ್ನ ಕರೆಯೋಣ ಅಂತ ಹೇಳ್ಬಿಟ್ಟು ಬಂದೆ. ಅದೇ ಹೇಳ್ತಿದ್ನಲ್ಲ, ನಮ್ಮ ಅಮ್ಮನ ರಿಲೇಟಿವ್ ಅಂತ ಹೇಳ್ಬಿಟ್ಟು ಮಾವನ ಮಗ ಅಂತ ಹೇಳ್ಬಿಟ್ಟು ಅವನೇ ಕಣೆ. ನನ್ನನ್ನು ತುಂಬಾ ಇಷ್ಟಪಟ್ಟಿದ್ದ. ಫೋಟೋ ಎಲ್ಲ ನೋಡ್ಬಿಟ್ಟು ನಿನ್ನೆ ಮದುವೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ತುಂಬಾ ಹೇಳ್ತಾ ಇದ್ದ. ಅದಕ್ಕೆ ಅಮ್ಮ ಗೊತ್ತಿರೋರು ಕೊಟ್ಟರೆ ಹೆಂಗೋ ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು ಕೊಟ್ಟರು. ಹುಡುಗ ತುಂಬಾ ಚೆನ್ನಾಗವನೇ ಕಣೆ. ಸಾಫ್ಟ್ವೇರ್ ಇಂಜಿನಿಯರು. 1,00,000 ರೂಪಾಯಿ ಸಂಬಳ ಬರ್ತೈತೆ. ಅಮ್ಮ ಸಾಕಲ್ವಾ, ಅವ್ನಿಗೊಂದು 1,00,000, ನನಗೊಂದು 40,000 ಬರ್ತೈತಲ್ವಾ. ಇಬ್ಬರು ಹೆಂಗೋ ಬೆಂಗಳೂರಾಗ ದುಡ್ಕೊಂಡು ತಿನ್ಕೊಂಡು ಆರಾಮಾಗಿರ್ರಿ ಅಂತ ಹೇಳ್ತು. ಗೊತ್ತೇನೆ, ನಾನು ಮದುವೆ ಮಾಡ್ಕೊಳ್ಳೋ ಹುಡುಗ ಬೆಂಗಳೂರಾಗೆ ಹೊಸ ಮನೆ ತಗೊಂಡವನೇ. ನನಗೋಸ್ಕರ ಅಂತಾನೆ ನಂತೆ ತಗೊಂಡಿದ್ದು. ಎಲ್ಲ ಹೇಳಿದ್ರು ಗೊತ್ತಾ. ಬಿಡೆ, ನಿಮ್ಮ ಮುಂದೆ ನಂದೇನೂ ಇಲ್ಲ. ನಿಮ್ದೆಲ್ಲ ದೊಡ್ಡ ದೊಡ್ಡ ಮನೆಗಳು. ನಮ್ಮವೆಲ್ಲ ಚಿಕ್ಕ ಮನೆಗಳು, ಡೂಪ್ಲೆಕ್ಸ್ ಮನೆ ಅಷ್ಟೇ ತಗೊಂಡಿರೋದು. ನಿಮ್ಮಷ್ಟೇನು ದೊಡ್ಡದಾಗಿಲ್ಲ. ಏನೋ ಬಿಡೆ, ನೀವಿಬ್ರು ಲೈಫು ಚೆನ್ನಾಗಿರ್ತೈತೆ ನೋಡು. ನಿನ್ನ ಮದುವೆ ಆಗೋ ಹುಡುಗನೂ ಕೆಲ್ಸಕ್ಕೆ ಹೋಗ್ತಾವನೆ, ನೀನು ಹೋಗ್ತಿದ್ಯಾ. 1-1.5 ಲಕ್ಷ ತಿಂಗಳಿಗೆ. ಬೆಂಗಳೂರಾಗ ಸ್ವಂತ ಮನೆ. ಆರಾಮಾಗೇನೇ ಇರ್ಬೋದು ಹೇಳು. ಹಾಂ, ನಿನ್ನಷ್ಟಂತೂ ಆರಾಮಾಗಿರೋಕ್ಕಾಗಲ್ಲ. ನನ್ನಷ್ಟು ಯಾರೂ ಆರಾಮಾಗಿರಬಾರ್ದು ಬಿಡೆ. ನನ್ನಂಥ ಜೀವನ ಮಾತ್ರ ಯಾರಿಗೂ ಬೇಡ. ದೇವ್ರನೇ, ಈ ಬಾಳು ಈ ಜೀವನ ಏನು ಬೇಡವಾಗೋಗ್ಬಿಟ್ಟೈತೆ ನನಗೆ. ಲೇ ರಚ್ಚು, ಇದು ಯಾಕೆ ರಚ್ಚು ಹಿಂಗಳ್ತಾ ಇದೆಯಾ? ಏನಾಯ್ತೆ? ಏನಾದರೂ ನಾನು ಬೇಜಾರು ಗೀಜಾರು ಮಾಡಿದ್ನೇನೆ, ಕ್ಷಮಿಸ್ಬಿಡೆ. ಸಾರಿ ಕಣೆ, ನಾನು ಬೇಕಂತ ಏನೂ ಮಾತಾಡಲಿಲ್ವಲ್ಲ. ನೀನು ನನಗಿನ್ನ ಚೆನ್ನಾಗೇ ಇದೆಯಾ ಅಲ್ವೇನೆ? ಒಳ್ಳೆ ಮನೆ, ಒಳ್ಳೆ ಗಂಡ. ಅಮೇರಿಕಾಗೆ ಬೇರೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ. ವಿಡಿಯೋ ಕಾಲ್ ಮಾಡೆಲ್ಲ ತೋರಿಸಿದ್ದೆ ಅಲ್ವೇನೆ ನಿಮ್ಮ ಮನೇನ, ಕೆಲಸದಾಳುಗಳ್ನ ಎಲ್ರೂ. ಇದ್ಯಾಕೆ ಇವಾಗ ಅಳ್ತಾ ಇದೆಯಾ? ಅಂಥದ್ದೇನಾಯಿತು? ನಿಮ್ಮ ಹಸ್ಬೆಂಡ್ ಎಲ್ಲರೂ ಚೆನ್ನಾಗವ್ರೆ ತಾನೇ? ಏನು ಮನೆ ಕಡೆ ತೊಂದರೆ ಇಲ್ಲ ತಾನೇ? ಅಲ್ಲ, ನೀನು ಇದ್ದಕ್ಕಿದ್ದಂಗೆ ಹೇಳೋದು ನೋಡ್ತಾ ಇದ್ರೆ ನನಗೆ ಸಡನ್ನಾಗಿ ಒಂಥರ ಶಾಕ್ ಹೊಡೆದಂಗೆ ಆಗ್ತೈತೆ. ನನ್ನ ಜೀವನ ಬೀದಿಗೆ ಬಂದ್ಬಿಟ್ಟೈತೆ ಕಣೆ, ಬೀದಿಗೆ ಬಂದ್ಬಿಟ್ಟೈತೆ. ನನ್ನ ಗಂಡ ನೀನು ಹೆಂಡ್ತಿನೇ ಅಲ್ಲ, ನೀನು ಹೆಂಡ್ತಿ ಆಗಕ್ಕೆ ಲಾಯಕ್ಕೇ ಇಲ್ಲ, ನೀನು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಕ್ಯಾಕೊರ್ಸು ಮಕ್ಕೋಗಿಸ್ಬಿಟ್ಟು ಹೊಂಟೋಗ್ಬಿಟ್ಟ ಕಣೆ. ನಮ್ಮ ಅತ್ತೆ ಮಾವನು ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ರು. ಇವಾಗ ನನಗೆ ಅಂತ ಹೇಳ್ಬಿಟ್ಟು ಯಾರು ದಿಕ್ಕಿಲ್ದಿದ್ದಂಗೆ ಆಗೋಗ್ಬಿಟ್ಟೈತೆ. ಇಲ್ಲಿ ನಮ್ಮ ಅಮ್ಮವ್ರ ಮನೆಗೆ ಮೊದಲೇ ಬಡತನ, ಕೂಲಿ ನಾಲಿ ಮಾಡ್ಕೊಂಡು ತಿನ್ನಬೇಕು. ಅಪ್ಪಂಗೆ ಬೇರೆ ಹುಷಾರಿಲ್ಲ. ಇಲ್ಲಿ ಈ ಜೀವನ ನೋಡಲಿ,
ನನ್ನ ಜೀವನ ನೋಡಿದ್ರೆ ಹಾಳಾಗೋಗ್ಬಿಟ್ಟೈತೆ. ಇಲ್ಲಿ ಜೀವನ ಮಾಡೋಕ್ಕಾಯ್ತಿಲ್ಲ, ಇಲ್ಲಿ ಬೇರೆ ಭಾಳ ಕಷ್ಟ ಆಗೋಗ್ಬಿಟ್ಟೈತೆ. ಏನು ಮಾಡಬೇಕು ನನಗಂತೂ ದಿಕ್ಕೇ ತೋಚ್ತಿಲ್ಲ. ನನ್ನ ಗಂಡ ಇವಾಗ ಇನ್ನೊಂದು ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಡ್ತಾನೆ. ಮತ್ತು ನನ್ನ ಪರಿಸ್ಥಿತಿ ಏನಾಗ್ಬೇಡ, ನೀನೇ ಯೋಚನೆ ಮಾಡು. ನೆನೆಸ್ಕೊಂಡ್ರೆ ನೀನು ಭಯ ಆಯ್ತಾಯ್ತು ನನಗಂತೂ. ನನ್ನ ಜೀವನ ಹಿಂಗೆ ಆಗೋಗ್ಬಿಡ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಅಷ್ಟೇ ನನ್ನ ಕತೆ ಮುಗೀತಿನ್ನ. ಏನು ಇದೇನೇ ಹೇಳ್ತಾ ಇದೆಯಾ? ನನಗೆ ಶಾಕ್ ಹೊಡ್ದಂಗೆ ಆಗ್ತಾಯ್ತಲ್ಲೇ. ನೀನು ಹೇಳ್ತಿರೋದೆಲ್ಲ ನಿಜನಾ? ನಿನ್ನ ಗಂಡ ನಿನ್ನ ಮನೆ ಬಿಟ್ಬಿಟ್ಟು ಕಳಿಸ್ಬಿಟ್ನಾ? ಅಲ್ಲ ಕಣೆ, ಎಲ್ಲ ಚೆನ್ನಾಗೇ ಇತ್ತಲ್ವೇನೆ? ಎಲ್ಲ ಚೆನ್ನಾಗೇ ಇತ್ತು. ಅದು ಯಾರ ಕಣ್ಣು ದೃಷ್ಟಿ ಬಿತ್ತೋ, ಅದು ಯಾವ ಅಕ್ರ ದೃಷ್ಟಿ ಬಿತ್ತೋ ನನಗಂತೂ ಗೊತ್ತಿಲ್ಲ. ನನ್ನ ಜೀವನ ಅಂತೂ ನಾಶನ ಆಗೋಗ್ಬಿಡ್ತು ಕಣೆ. ಈಗ ವಾಪಸ್ ಹೋದ್ರೆ ನನ್ನ ಗಂಡ ಕರ್ಕೊಳ್ಳಲ್ಲ. ಈಗ ಮನೆಗಿದ್ರೆ ನಮ್ಮಮ್ಮ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಸಾಯಿಸ್ತದೆ. ಅಲ್ಲಿ ನೋಡಿದ್ರೆ ಅಚ್ಚುನು ಮಹಾ ಇಬ್ಬರು ಜೊತೆಗೆ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ರೆ ಹೊಟ್ಟೆ ಎಲ್ಲ ಉರಿತದೆ ಕಣೆ. ನಾನು ಯಾಕನ ಬದುಕಿದ್ದೀನೋ, ಏನಾರ ಮಾಡ್ಕೊಂಡು ಸತ್ಗಿತ್ತು ಹೋಗ್ಬಿಡೋಣ ಅಂತ ಅನ್ನಿಸ್ತಾ ಇದ್ದು ನನಗಂತೂ. ಏನು ಮಾಡಬೇಕು ಎತ್ತ ಅಂತ ಅರ್ಥವೇ ಆಯ್ತಿಲ್ಲ. ಅರ್ಥ ಇಲ್ದಿರೋ ಜೀವನ ಹೋಗ್ಬಿಟ್ಟೈತೆ ನಂದಂತೂ. ಎತ್ಕೊಂಡು ಯಾರ ತಗನ ಹೇಳ್ಕೊಳ್ಳೋಣ ಅಂದರೆ ಎಲ್ಲ ಆಡ್ಕೊಂಡು ಹೋಗೋರೇನೆ. ಯಾರು ನನ್ನ ಕಷ್ಟನ ನೋಡಿ ಯಾರೂ ಅಯ್ಯೋ ಅನ್ನೋರೇನೇ ಇಲ್ಲ. ಎತ್ತು ತಾಯಿ ನಮ್ಮ ಅಮ್ಮನೇ ಅಯ್ಯೋ ಅನ್ನೋಕ್ಕಿಲ್ಲ, ಇನ್ನು ಬ್ಯಾರೆ ಯಾರೇ ಅಯ್ಯೋ ಅಂತಾರೆ. ಅದಕ್ಕೆ ನಾನು ಬಂದು ಮೊನ್ನೆಯಿಂದ ಇಲ್ಲೇ ಇದ್ದೀನಿ. ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ನೀನ ಖುಷಿಯಾಗಿರು. ಹೆಂಗೋ ನನ್ನ ಜೀವನ ಅಂತೂ ಬೀದಿಗೆ ಬಂದ್ಬಿಟ್ಟೈತೆ. ಅಷ್ಟೇ ನನ್ನ ಕತೆ ಮುಗೀತು ಅನ್ಕ. ನೀನೇನು ಯೋಚನೆ ಮಾಡಬೇಡ. ನಿನ್ನ ಎಂಗೇಜ್ಮೆಂಟಿಗೆ ಬರ್ತೀನಿ ಹೇಳು, ಸರಿನಾ? ನೀನು ಖುಷಿಯಾಗಿರು ಅಷ್ಟೇ ಸಾಕು. ಅಯ್ಯೋ ನಿನ್ನ ಇಷ್ಟೊಂದೆಲ್ಲ ಆಗೋಗ್ಬಿಡ್ತಾ ನಿನ್ನ ಜೀವನದಾಗೆ. ದೇವ್ರಣೆಗೂ ನನಗೆ ಗೊತ್ತಿರಲಿಲ್ಲ ಕಣೆ, ಇಷ್ಟೆಲ್ಲ ಆಗೋಗ್ಬಿಟ್ಟೈತೆ ನಿನ್ನ ಜೀವನದಾಗೆ. ಇಷ್ಟೊಂದೆಲ್ಲ ನೋವು ತಿಂತಾ ಇದೆಯಾ ಅಂತ ನನಗೆ ದೇವ್ರಣೆ ಗೊತ್ತಿರಲಿಲ್ಲ, ಈಗಲೇ ಗೊತ್ತಾಗಿದ್ದು. ಅಲ್ಲ ಕಣೆ, ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರ್ಕೊಟ್ಟವ್ರು ಹಂಗೆ ಹಿಂಗೆ ಅಂತಿದ್ದೆ. ಅಂಥದ್ರಾಗೆ ಇದು ಯಾಕೆ ನೀನು ಹಿಂಗೆ ಮಾಡ್ಕೊಬಿಟ್ಟೆ? ಆಸ್ತಿ ಎಲ್ಲ ನಿನ್ನ ಹೆಸ್ರು ಬಂದು ನಿನ್ನ ಗಂಡನ ಬುಟ್ಟಿಗೆ ಹಾಕ್ಕೊಂಡು ನಿನ್ನ ಗಂಡನ ನೈಸ್ ಮಾಡ್ಕೊಂಡು ಹಾಗೆ ಜೀವನ ಮಾಡಬೇಕಿತ್ತು ತಾನೇ. ಅದು ಬಿಟ್ಬಿಟ್ಟು ಇದು ಯಾಕೆ ಇಂಥ ಕಂತ್ರಿ ಕೆಲಸ ಮಾಡ್ಕೊಳಕ್ಕೋದೆ ನೀನು? ಏನು ಗ್ರಾಚಾರ ನೆಟ್ಟಿಗಿರಲಿಲ್ಲ, ನಂದು ಹಣೆ ಬರಹನೂ ಕೆಟ್ಬಿಟ್ಟಿತ್ತು. ಏನು ಮಾಡಲಿ, ಹಿಂಗೆ ಆಗೋಯ್ತು. ಈಗ ನನ್ನ ಗಂಡಂಗೂ ನನಗೂ ಮದುವೆ ಆಗೈತೆ ಅಂತ ಹೇಳ್ಬಿಟ್ಟು ಯಾವ ಸಾಕ್ಷಿನೂ ಇಲ್ಲ. ನನ್ನ ಗಂಡನ ಜೊತೆ ನಾನು ತಗೊಂಡಿರೋ ಒಂದು ಫೋಟೋನೂ ಇಲ್ಲ, ತಾಳಿ ಕಟ್ಟಿರೋ ಫೋಟೋನೂ ಇಲ್ಲ, ಮದುವೆಗೆ 4 ಜನ ಬಂದಿರೋ ಸಾಕ್ಷಿನೂ ಇಲ್ಲ. ಈಗ ನನ್ನ ಗಂಡನ ನಾನು ಮದುವೆ ಮಾಡ್ಕೊಂಡಿದ್ದೀನಿ ಅನ್ನೋದಕ್ಕೆ ಯಾವ ಸಾಕ್ಷಿನೂ ಇಲ್ಲ. ಏನು ಮಾಡೋಣ ಯಪ್ಪ? ಇಂಥ ಪರಿಸ್ಥಿತಿ ದೇವರಣೆಗೂ ಯಾವ ಹೆಣ್ಮಕ್ಳಿಗೂ ಬರಬಾರ್ದು ನೋಡು. ಮದುವೆ ಆಗಿದ್ರು ಆಗಿಲ್ಲ, ಸಾಕ್ಷಿ ಇಲ್ಲ ಅನ್ನೋ ಥರ ಜೀವನ ಏನೋಗ್ಬೇಕಿತ್ತು. ಕ್ಷಮಿಸ್ಬಿಡೆ, ಬೇಜಾರು ಮಾಡ್ಕೋಬೇಡ ನೀನು. ಎಲ್ಲ ಒಳ್ಳೇದಾಯ್ತದೆ. ಕಾಯಿ ನಿನ್ನ ಜೀವನ ನಿಂಗೆ ಹಾಳು ಮಾಡ್ಕೊಂಬಿಟ್ರೆ ಹೆಂಗೆ ಹೇಳು? ನಾಳೆ ಇನ್ನೂ ನಿನ್ನ ಬದುಕಿ ಬಾಳಿ ಏನೆಲ್ಲ ಮಾಡಬೇಕು? ಈಗಲೇ ನಿನ್ನ ಜೀವನ ಸಾಕು ಮಾಡ್ಕೊಂಡಿದ್ಯಾ ನೋಡು. ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ. ಏನಾರ ಬೇಕು ಅಂತ ಅನ್ಸಿದ್ರೆ ನನಗೆ ಫೋನ್ ಮಾಡು, ನಾನು ನಿನಗೆ ಸಹಾಯ ಮಾಡ್ತೀನಿ, ಸರಿನಾ? ಈಗ ಹೊತ್ಕೊಂಡು ಕೂತ್ಕೊಂಡು ಏನು ಮಾಡ್ಕೋಬೇಡ ನೋಡು. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡು. ಹೊತ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಹೊತ್ತು ಗೋಳಾಡಿ ನೀನು ಸಾಯ್ಬೇಕಾಯ್ತದೆ. ಯಾರ್ಯಾರ ಜೀವನದಾಗ ಯಾವಾಗ ಏನೇನು ಆಗಬೇಕು ಅಂತ ದೇವರು ಬರೆದಿರ್ತಾನೋ ಅದೇ ನೀನು ಆಗೋದು. ಸರಿನಾ? ಎಂಗೇಜ್ಮೆಂಟ್ಗೆ ಮರಿದಂಗೆ ಬಂದ್ಬಿಡು. ನಿಮ್ಮ ಅಮ್ಮಂಗೂ ಹೇಳಿದ್ದೀನಿ, ನಿಮ್ಮ ಅಮ್ಮನೂ ಬರ್ತದೆ, ನೀನು ಜೊತೆಗೆ ಬಂದ್ಬಿಡು, ಸರಿನಾ? ಸರಿ ಆಯ್ತು ಹೇಳೆ. ನನ್ನಿಂದ ನೀನು ಯಾಕೆ ಬೇಜಾರು ಮಾಡ್ಕೊತೀಯ? ನೀನು ಹೋಗು, ನಾನು ಖಂಡಿತವಾಗೂ ಬರ್ತೀನಿ. ಸರಿನಾ? ಅಳ್ಬೇಡ, ಫೋನ್ ಹಾಕು ಏನಾರ ಬೇಕಾದರೆ. ಇದ್ಯಾಕೆ ಅವಳಿಗೊಂದು ಲೋಟ ಕಾಫಿನೂ ಕೊಡ್ತಿದ್ದಂಗೆ ಹಿಂಗೆ ಹೊತ್ಕೊಂಡು ಕುಂತ್ಕೊಬಿಟ್ಟಿದ್ಯಲ್ಲ, ಏನಾಯ್ತು ಅಂಥದ್ದು? ಅಯ್ಯೋ ಆಂಟಿ, ಕಾಫಿ ಗಿಫಿ ಎಲ್ಲ ಏನು ಬೇಡ ಆಂಟಿ, ಏನು ಬೇಡ. ನಾನು ಕಾಫಿ ಎಲ್ಲ ಕುಡಿಯೋಲ್ಲ ಬಿಡಿ ಆಂಟಿ. ಅವಳು ಪಾಪ ಏನೋ ಬೇಜಾರುಗಳ್ತಾವಳು ಅಷ್ಟೇ. ನಂದು ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಲ್ವಾ, ಇನ್ನು ಊರಲ್ಲಿ ಯಾರು ಫ್ರೆಂಡ್ಸ್ ಇರಲ್ಲ ಅಂತ. ಸರಿ ಆಂಟಿ, ನಾನು ಬರ್ತೀನಿ. ಯಾಕಮ್ಮ ಹಂಗೆ ನೋಡ್ತಾ ಇದೀಯಾ? ನೀನು ಯಾಕೆ ಒಳ್ಳೆ ತಿರುಪೋಕಿ ಥರ ಹೊತ್ಕೊಂಡು ಕೂತಿದ್ದಲ್ಲ? ಏನಿಲ್ಲ, ಮಾಳೆದೆಲ್ಲ ಏನೇನೋ ಮಾತಾಡ್ತಾ ಇದ್ಲು, ನೆನಪಿಸ್ಕೊಂಡು ಹಂಗೆ ಅವಳು ಬಂದ್ಬಿಡ್ತು ನಂಗೆ ಅಷ್ಟೇ ನೋಡು. ಈಗಲೇ ಹೇಳ್ತೀನಿ, ಇಲ್ದಿರ ಆಟಗಳೆಲ್ಲ ಆಡ್ಕೊಂಡು ಹೊತ್ಕೊಂಡು ಮಾಡ್ಕೊಂಡು ಕೂತ್ಕೋಬೇಡ. ಮನೆಗೆ ದಟ್ಟದವ್ರಿದ್ರ ಹೆಣ್ಮಕ್ಳು ಹೊತ್ಕೊಂಡು ಕೂತ್ಕೊಂಡ್ರೆ ಎದ್ದೋಗಿ ಏನಾರ ಕ್ಯಾಮೆ ಗಿಮೆ ಇದ್ರೆ ಮಾಡೋಗು. ಸುಮ್ಮನೆ ಹಿಂಗೆ ಕುಂತ್ಕೊಂಡ್ರೆ ಆಯ್ತದ? ಎದ್ದು ನೋಡಿ ಪಟ ಅಂತ ಹೇಳ್ಬಿಟ್ಟು ಹೊತ್ಕೊಂಡು ಮಾಡ್ಕೊಂಡು ಕೂತ್ಕೊತಾಳೆ. ಅಲ್ಲ ಬಂದಿರೋಳ್ಗೊಂದು ಲೋಟ ಕಾಫಿ ಕೊಡಕ್ಕೆ ನಿನ್ನ ಕೈಲಿ ಕಿಸ್ದಿಲ್ಲ ನೋಡು. ನಿಮ್ಮ ಅಪ್ಪಿ ಅಲ್ಲೋದ್ನ ನಮ್ಮ ಸಿಲಿಂಡ್ರ್ ಬುಕ್ ಮಾಡು ಅಂತ ಏಳು ಬಾಯೇ ಹೋಗ್ಬಿಡ್ತು ನನಗಂತೂ. ಇವಯ್ಯೋ ಬುಕ್ ಮಾತ್ರ ಮಾಡಲಿಲ್ಲ, ಕಾಸಿಲ್ಲ ಅಂತ ಹೇಳ್ಬಿಟ್ಟು. ಅದು ಯಾವ ಕಾಲು ಕಾಸು ಬರ್ತದೋ ಏನೋ, ನಾನೇ ತಗ ದುಡ್ಡು ಕೊಟ್ಬಿಟ್ಟು ಬುಕ್ ಮಾಡಿಸ್ಬಿಡ್ಬೇಕು. ಅವಳು ಹೇಳ್ದಂಗೆ ಯೋಚನೆ ಮಾಡ್ಕೊಂಡು ಕುಂತ್ಕೊಂಡ್ರಾಗಲ್ಲ, ಏನಾದರೂ ಪ್ಲಾನ್ ಮಾಡಬೇಕು. ಏನು ಪ್ಲಾನ್ ಮಾಡೋಣ?